ಈಗಾಗಲೇ ನಾವು ಏನು BBMP ಆಯುಕ್ತರಾದಂಥ ಮಹೇಶ್ ಅವರು ಭೇಟಿ ಮಾಡಿದ್ವಿ. ಇವತ್ತು 10 ದಿನ ಆಯ್ತು. ನಮಗೆ ಅವರ ಒಂದು ಪ್ರತಿಕ್ರಿಯೆ ಸ್ಪಷ್ಟ ಇದ್ದಿಲ್ಲ. ನಮಗೆ ಅವರ ಒಂದು ಹೇಳಿಕೆ ನನಗೆ ತೃಪ್ತಿ ತಂದಿದ್ದಿಲ್ಲ. ಅವರ ಹೇಳಿಕೆ ತೃಪ್ತಿ ತರೋದ್ರಿಂದಾಗಿ ನಮ್ಮ ವಿಕಲಚೇತನರಿಗೆ, ನಾನೊಬ್ಬ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ವಿಕಲಚೇತನ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಯಾರ ಮನೆ ಆಸ್ತಿ ಕೇಳಕ್ಕಂತ ಹೋಗಿಲ್ಲ. ನಮ್ಮ ಹಕ್ಕು 2016ರ ವಿಕಲಚೇತರ ಕಾಯ್ದೆ ಅನ್ವಯ ನಾವು ನಮ್ಮ ಹಕ್ಕನ್ನು ಕೇಳಕ್ ಹೋಗಿದ್ವಿ. ಆದ್ರೆ ಅವರ ಒಂದು ಉತ್ತರ ನಮ್ಗೆ ಸಮಾಜದ ತೃಪ್ತಿ ತರಲಿಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಈ ಎಲ್ಲಾ ಇಲಾಖೆಗೆ ಬಾಸ್ ಇರೋರು ಮುಖ್ಯಮಂತ್ರಿನ ಭೇಟಿ ಮಾಡ್ಬೇಕಂತ ಅವ್ರು ನಮ್ಗೆ ಅವಕಾಶ ಸಿಗ್ಲಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದ್ವಿ. ಆ ಕ್ಷಣನೇ ಏನ್ 3ನೇ ತಾರೀಕು ಭೇಟಿ ಆದ್ವಿ. 29ಕ್ಕೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. 3ನೇ ತಾರೀಕೆ ಸ್ವತಃ ಇಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ ನೋಡಿ. GBA ಕಮಿಷನರ್ ವಿನಾಯಿತಿ ನೀಡಿ ಅಂತ ಇಷ್ಟೆಲ್ಲ ವಿನಾಯಿತಿ ನೀಡಿ ಅಂತ ಬರೆದು ಸ್ವತಃ ಅವರೇ ಚೀಫ್ ಸೆಕ್ರೆಟರಿ ಆಫೀಸಿಂದ ಮೇಲ್ ಮಾಡಿದ್ದಾರೆ. ಇಷ್ಟು ಮೇಲ್ ಮಾಡಿದ್ರು ಕೂಡ ಆಯುಕ್ತರು ಇಲ್ಲಿವರೆಗೂ ಕೂಡ ಇದೆಲ್ಲ ಇಲ್ಲಿ ಸೈನ್ ಮಾಡಿ ಇದಕ್ಕೆ ಮೇಲ್ ಮಾಡಿ ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಚೀಫ್ ಸೆಕ್ರೆಟರಿ ಇಷ್ಟು ಕಳಿಸಿದ್ರು ಕೂಡ BBMP ಅವರು ವಿನಾಯಿತಿನ ಕೊಡ್ತಾ ಇಲ್ಲ. ಈ ಉದ್ದೇಶ ಹೀಗಾಗಿ ಅನೇಕ ನಮ್ಮ ವಿಕಲಚೇತನರಿಗೆ ಏನಾಗ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ. ನಿಮ್ FIR ಮಾಡ್ತೀನಿ, ನಿಮ್ಗೆ ಅರೆಸ್ಟ್ ಮಾಡ್ತೀನಿ, ನಿಮಗೆ ಬಂಧಿಸ್ತೀವಿ ಅಥವಾ ನಿಮ್ಮನ್ನ ಅಮಾನತ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಜಗ್ಗಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಅವರು ಕೂಡ ಅವಕಾಶ ಸಿಗ್ಲಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಿಡಿದು ಏನು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾರ್ಯದರ್ಶಿ ಇರುವಂತ ತುಳಸಿ ಮೇಡಮ್ ಅವ್ರನ್ನು ಕೂಡ ನಾವೇನ್ ಮಾಡಿದ್ವಿ, ಭೇಟಿ ಮಾಡಿದ್ವಿ. ಅವರು ತಕ್ಷಣ ನಿಮ್ಗೆ ಸ್ಪಂದಿಸ್ತು ಅಂತ ಹೇಳಿದ್ರು. ಆದ್ರೆ ನಮ್ಗೆ ಇಲ್ಲಿವರೆಗೂ ಕೂಡ ಅವರು ಕೂಡ ಸ್ಪಂದಿಸಿ ನಿನ್ನೆ ಅವರೇ ಸ್ವತಃ BBMP ಸ್ಪೆಷಲ್ ಕಮಿಷನರ್ ಕೂಡ ಒಂದು ಆದೇಶ ಕಳಿಸ್ಯಾರ. ಆದ್ರೂ ಕೂಡ ಇಲ್ಲಿ ಏನಾಗಿದೆ, ಯಾವುದೇ ರೀತಿ ನಮ್ಮ ವಿಕಲಚೇತನರಿಗೆ ವಿನಾಯಿತಿ ಇರುವಂತದ್ದು ಯಾವುದೂ ಕೂಡ ಇಲ್ಲಿವರೆಗೆ ಆದೇಶಗಳು ಬಂದಿಲ್ಲ. ನಾನೇನಪ್ಪ ಅಂದ್ರೆ ಈ ಮೂಲಕ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀನಿ ಅಂದ್ರೆ, ಇವತ್ತು ವಿಕಲಚೇತನ ಡಿಸೆಂಬರ್ 3 ಬಂದ್ರೆ ವಿಕಲಚೇತನರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ ಹೇಳುವಂತ ಸರ್ಕಾರ ಇಲ್ಲಿ ಮಾಡುವಂತ ಅಧಿಕಾರಿಗಳ ವಿಚಾರ ಅವ್ರ ಗಮನಕ್ಕಿಲ್ಲ. ಹಾಗಾಗಿ ಗಮನಕ್ಕೆ ತರುವುದಾದ್ರೆ ಮಾನ್ಯ ಮುಖ್ಯಮಂತ್ರಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ವಿಕಲಚೇತನ ನೌಕರರು ಇವತ್ತು BBMP ಕಮಿಷನರ್ನ ಮತ್ತೆ ಇಲ್ಲಿ ಮಲ್ಲೇಶ್ವರಂ IP ಸೆಂಟರ್ನ ಉಪಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮನೆಗಳ ಬಳಿ ಈ ರೀತಿಯಾಗಿ ಅನೇಕ ಒಂದು ಕಚೇರಿಗಳನ್ನ ಅಲ್ದಾಡುವಂತ ಸ್ಥಿತಿ 10 ದಿನದಿಂದ ಏನಾಗ್ತಾ ಇದೆ. ನಾವು ಕೇಳ್ತಿರೋದು ಯಾರ ಮನೆ ಆಸ್ತಿ ಅಲ್ಲ, 2016 ವಿಕಲಚೇತರ ಕಾಯ್ದೆ ಅನ್ವಯ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನಾವು ಹಾಗೆ ಕೇಳ್ತಾ ಇಲ್ಲ. ಇವತ್ತು ಅವ್ರು ಬರ್ಕೊಟ್ಬಿಡಿ BBMP ಅವರು, ನಿಮ್ಮ ಮುಖ್ಯ ಕಾರ್ಯದರ್ಶಿ ಕೊಟ್ಟಂತ ಪತ್ರ ನಮಗೆ ಅನ್ವಯ ಆಗಲ್ಲ ಅಂತ ಒಂದು ಹಿಂಬರ ಕೊಳ್ಳಿ, ಈ ಕ್ಷಣ ನಾವು ಹೋಗಿ ಕೆಲಸ ಮಾಡ್ತೀವಿ. ಆದರೆ ನಮ್ಮ ಹಕ್ಕನ್ನು ನಾವು ಕೇಳಕ್ ಬಂದೆ, ಹಕ್ಕನ್ನು ಕೊಡ್ಲೇಬೇಕು. ನಾವು ಈಗಾಗಲೇ ನಿರ್ಧಾರ ಮಾಡಿದ್ವಿ, ನ್ಯಾಯಾಲಯಕ್ಕೆ ಹೋಗಿ ಇದನ್ನ ಪಡಿಲೇಬೇಕಂತ. ಆದ್ರೆ ನಮ್ಗೆ ವಿಶ್ವಾಸ ಎಲ್ಲಿ ಬಂತಂದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ತಕ್ಷಣವೇ ನಮ್ಮ ಪತ್ರದ ಮೇಲೆ, ನಮ್ಮ ಸಂಘದ ಪತ್ರದ ಮೇಲೆ ಅವರೇನು ವಿನಾಯಿತಿ ಅಂತ ಬರೋದ್ರಿಂದ ನಾವು ಯಾವುದೇ ರೀತಿ ಕೋರ್ಟ್ಗೆ ಹೋಗಕ್ಕೆ ನೀವು ನಿರ್ಧಾರ ಮಾಡಲಿಲ್ಲ. ಹೀಗಾಗಿ ಈ ವಿಚಾರವನ್ನ ಪರಿಗಣಿಸಿ 48 ಜನ ವಿಕಲಚೇತರು ತಾವು ನೋಡಿರ್ಬೋದು. ವಿಕಲಚೇತನ ನಮ್ಮ ಮಹಿಳಾ ನೌಕರ ಇದಾರೆ, ಮಗು ಕೂಡ ವಿಕಲಚೇತನ ಇದೆ, ಇನ್ನೂ ಕೂಡ ಬರ್ತಾ ಇದಾರೆ. 2 ಕಣ್ಣು ಕಾಣಲ್ಲ ರವಿ ಅಂತೇಳಿ ಅವ್ರು ಯಾವ ರೀತಿ ಎತ್ತಕ್ಕಾಗತ್ತೆ, ಯಾವ ರೀತಿ ಕೆಲಸ ಮಾಡಕ್ಕಾಗತ್ತ, ಈ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ವಿಕಲಚೇತನರ ಗಣತಿಯಿಂದ ಅಸೈನ್ ಮಾಡ್ಬೇಕು. ಇವರೆಲ್ಲ ಅಸೈನ್ ಮಾಡ್ಯಾರ, ಅದು ಮಾಡುವಂತದ್ದಿಲ್ಲ. ಇವತ್ತು ನೋಡ್ತಾ ಇದೀನಿ, ಬಂದು ಆಶ್ಚರ್ಯ ಆಯ್ತು. ನಿಮ್ಮ ವ್ಯಾಪ್ತಿ ಕೂಡ ಅಂತ ಹೇಳ್ತಾರೆ. ನಾವಾಗ್ಲೇ ಇಲ್ಲಿ ನಿಮ್ಮ ಕಮಿಷನರ್ ಹೇಳೋದಕ್ಕೆ ಇಲ್ಲಿ ಬಂದಿವಿ, ನಮ್ಗೆ ಇಲ್ಲೇ ಕೊಡ್ತೀವಿ, ರಾತ್ರಿ ಆಗ್ಲೇ ನಾಳೆ ಆದ್ರೂ ಕೂಡ ಇಲ್ಲೇ ಕೊಡ್ತೀವಿ. ನಮ್ಮ ವಿಕಲಚೇತನ 48 ಜನ ವಿಕಲಚೇತನರಿಗೆ ಗಣತಿ ಕಾರ್ಯದ ವಿನಾಯಿತಿನವ್ರಿಗೆ ನಾವು ಇಲ್ಲೇ ಕೊಡ್ತೀವಿ ಸರ್. ಈಗ ಚೀಫ್ ಸೆಕ್ರೆಟರಿ ಅವರು ಲೆಟರ್ ಬರೆದ್ರು ಸಹ ವಿನಾಯಿತಿ ಕೊಡಿ ಅಂತ, ಆದ್ರೂ ಇದು ಆಯುಕ್ತರು ಅದನ್ನ ಅಪ್ರೂವ್ ಮಾಡ್ತಾ ಇಲ್ಲ, ನಿಮಗೆ ವಿನಾಯಿತಿ ಕೊಡ್ತಾ ಇಲ್ಲ, ಯಾಕಾಗಿರಬಹುದು ಸರ್? ನಮಗೆ ಅರ್ಥ ಆಗ್ತಿಲ್ಲ. ನನಗೇನ್ ಅನ್ಸುತ್ತಂದ್ರ, ನಾವು ಕೂಡ ಸರ್ಕಾರಿ ನೌಕರರು, ನಾವು ಕೂಡ ಮುಖ್ಯ ಕಾರ್ಯದರ್ಶಿ ಸೆಂಟರ್ನೇ ಬರ್ತೀವಿ. ಎಲ್ಲಾ ಅಧಿಕಾರಿಗಳು ಏನು 34 ಇಲಾಖೆಯಲ್ಲಿರುವಂತ ಎಲ್ಲಾ ಅಧಿಕಾರಿಗಳು ಬರುವುದು ಯಾರಿಗೆ? ಮುಖ್ಯ ಕಾರ್ಯದರ್ಶಿ ಅವರು ಅಧೀನಲ್ಲೇ ಬರ್ತಾರೆ. ನನಗೆ ಅರ್ಥ ಆಗ್ತಿಲ್ಲ, ನಾವ್ ಯಾರ್ದಾರ ಆಸ್ತಿ ಕೇಳಕ್ ಹೋಗ್ತೀವಿ ಅಥವಾ BBMP ಆಸ್ತಿ ಕೇಳ್ತಾ ಇದ್ದೋ ಅನ್ನೋದು ಅವ್ರಿಗೇನು ಭ್ರಮೇಲಿ ಇದೇನೋ. ನಾವ್ ಯಾರು ಆಸ್ತಿ ಕೇಳಕ್ ಹೋಗ್ತಿಲ್ಲ. 2016 ನಮ್ಮ ಕಾಯ್ದೆನೋ, ನಮ್ಮ ವಿಕಲಚೇತರ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ, ನಮಗ್ ವಿನಾಯಿತಿ ಕೊಡಿ ಅಂತ. ಇವತ್ತು ಸರ್ಕಾರ ಹೇಳ್ತಲ್ಲ ಅನುಕಂಪ ಬೇಡ, ಅವಕಾಶ. ನಮ್ಮ ಅವಕಾಶ ಯಾಕೆ ಕೇಳಕತ್ತೀರಿ? ನಮ್ಮ ಅವಕಾಶ ನಮಗ್ ಕೊಡಿ. ನಮಗೇನು ವಿಕಲಚೇತರ ಇದೀವಿ, ನಮಗ್ ಗಣತಿಕರಿಂದ ವಿನಾಯಿತಿ ಕೊಟ್ಟು ನಮ್ಮ ಹಕ್ಕನ್ನು ನಮಗ್ ಕೊಡಿ, ಅದನ್ನ ಅವಕಾಶ ಕೊಡುವಂತ ಕೆಲಸ ಮಾಡ್ಲಿ ಸರ್. ಈಗ ಇದು ಅವಕಾಶ ಅಥವಾ ವಿನಾಯಿತಿ ಕೊಡದೇ ಇದ್ರೆ ನಿಮ್ಮ ಮುಂದಿನ ನಡಿಗೆ ಏನು? ಇವತ್ತು ಫೈನಲ್ ಡೇ ಸರ್. ನಾವು 10 ದಿನ ಆಯ್ತು. ಇವತ್ತು ಕೂಡ ಅಲ್ಲಿ ಸೂಚನೆ ಪತ್ರ ಹಾಕ್ಯಾರ, ಸಂಬಂಧಪಟ್ಟಲ್ಲಿ ಹೋಗಿ ಕೊಡಿ ಅಂತ. ಎಲ್ಲಿ ಕೊಡಲ್ಲ, ಈಗಾಗಲೇ ಸಂಬಂಧಪಟ್ಟದ್ದು ಕೊಟ್ಟಿವಿ. ಸಂಬಂಧಪಟ್ಟ 2 ಡಾಕ್ಟರ್ ಇದ್ರು, ಅವರು ಕೂಡ ವೆರಿಫೈ ಮಾಡ್ಯಾರ. ಮತ್ತೆ ಇದಲ್ದೆ ಹಿಂದುಳಿದವ್ರಿಗೆ ಇಲಾಖೆಯಿಂದ ಕೂಡ ನಿನ್ನೆ ಮೇಲ್ ಮಾಡಿಸಿವಿ. ಎಷ್ಟೆಷ್ಟು ದಾಖಲೆ ಕೊಡ್ಬೇಕು ನಾವು, ಒಂದು ವಿನಾಯಿತಿ ಸಲ ಎಷ್ಟೆಷ್ಟು ದಾಖಲೆ ಕೊಡೋದಿಲ್ಲ, ಅವ್ರು ಕೊಡ್ಲೇಬೇಕು. ಕೊಡದಿದ್ರೆ ಇಲ್ಲೇ ಕೊಡ್ತೀವಿ. ಅವ್ರು ರಾತ್ರಿ ಆಗ್ಲಿ ನಾಳೆ ಬೆಳಗ್ಗೆ ಆದ್ರೂ ಇಲ್ಲೇ ಕೊಡ್ತೀನಿ.
ನಮ್ಗೆ ವಿನಾಯಿತಿ ಸಿಗೋವರೆಗೆ ನಾವ್ ಎಲ್ಲಿ ಹೋಗಲ್ಲ. ನೀವು ವಿಕಲಚೇತನರು ಇಂತಹ ಸಮಯದಲ್ಲಿ ನೀವು ಇಲ್ಲಿ ಪ್ರತಿಭಟನೆ ಮಾಡೋದು, ರಾತ್ರಿ ಇರೋದು ಕಷ್ಟ ಅಲ್ವಾ? ಸರ್ ಅದನ್ನ ಅಧಿಕಾರಿಗಳು ಮನಗಂಡು ಈ ರೀತಿ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರೆ ನಾವ್ ಹೇಳ್ತಾ ಇದೀವಿ, ನಮ್ಗೆ ಇದು ತರ ಇದೆ ಕೊಡಿ ಅಂತ ಕೇಳ್ತಾ ಇದೀವಿ. ಈ ರೀತಿ ಅವಕಾಶ ಕೊಡುವಂತ ಕೆಲಸ ಮಾಡ್ಬಾರ್ದಂತ ನಾವ್ ವಿನಂತಿ ಮಾಡ್ತಾ ಇದೀವಿ. ನ್ಯಾಯಾಲಯದ ಬಗ್ಗೆ ಏನು ಹೇಳ್ತಾ ಇದ್ರಿ ನೀವು? ನ್ಯಾಯಾಲಯದ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಈಗ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ ನೋಡಿ. ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ನ್ಯಾಯಾಲಯಕ್ಕೆ ಹೋಗೋದು ಯಾಕೆ ಬಿಟ್ಟಿವಿ ಅಂದ್ರೆ ನಮಗೆ ಹೆಡ್ ಬಾಸ್ ಯಾರಿದ್ದಾರೆ, ಚೀಫ್ ಸೆಕ್ರೆಟರಿ ಇದಾರೆ, ಅವರೇ ಕೂಡ ವಿನಾಯಿತಿ ಕೊಡ್ತಂತ ಬರೋದ್ರಿಂದ ನ್ಯಾಯಾಲಯಕ್ಕೆ ಹೋಗೋದು ಬಿಟ್ಟಿವಿ. ಇಲ್ಲ ನಮ್ಮ ನ್ಯಾಯಾಲಯದಿಂದ ಅಂದನೇ ನ್ಯಾಯಾಲಯಕ್ಕೆ ನಾವು ತರ್ತಿದ್ವಿ, ಅವತ್ತೇ ತರ್ತಿದ್ವಿ. ಅದು ಸರ್ಕಾರಕ್ಕೆ ಇದು ಜಾತಿ ಗಣತಿ ಅಥವಾ ಇದು ಏನ್ ಸರ್ವೆ ಮಾಡ್ತಾ ಇದ್ದಾರೆ ಅದು ಬಹಳ ಪ್ರೆಷರ್ ಇದೆ ಸಮಯದಲ್ಲಿ ಮುಗಿಸ್ಬೇಕು ಅಂತ. ಆ ಸಂಬಂಧದಲ್ಲಿ ಅವ್ರೇನಾದ್ರೂ ಇದು ಚೀಫ್ ಸೆಕ್ರೆಟರಿ ಲೆಟರ್ ನ ಇಗ್ನೋರ್ ಮಾಡ್ತಿರಬಹುದು, ಮತ್ತೆ ನಿಮ್ಮ ಕಾಂಟ್ರಿಬ್ಯೂಷನ್ ಇಲ್ಲಿ ಇರಬೇಕು ಅಂತ ಕೊಟ್ಟಿರ್ಲಿಕ್ಕಿಲ್ವ? ಸರ್ ನಾನ್ ಕೇಳ್ತಾರೆ, ನೀವು ಮಾಡ್ರಿ, ನಿಮ್ಗೆ ಬೇಕಾದಂತ ಯಾವ ಯೋಜನೆಗಳು ಜಾರಿಗೆ ಮಾಡ್ರಿ, ಅದ್ರ ಬಗ್ಗೆ ನಮ್ದೇ ಆಕ್ಷೇಪ ಇದೆ. ನಾವು ಸರ್ಕಾರಿ ನೌಕರು, ಸರ್ಕಾರ ಮಾಡುವಂತ ಎಲ್ಲ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ನಮ್ಗೆ ಮಾಡೋ ಸಾಮರ್ಥ್ಯ ಬೇಕಲ್ಲ. ನೀವು ಮುಗಿಸ್ಬೇಕನ್ನೋದು ಮುಗಿಸಿ ನಿಮ್ ಡೆಡ್ ಲೈನ್. ನಮ್ಗೆ ಅದಕ್ಕೆ ಅಭ್ಯಂತರ ನಾವು ಅವ್ರು ಯಾರು ಅದಕ್ಕೆ ಅರ್ಹರಿದ್ದಾರೆ, ಅವ್ರು ಮಾಡುವಂತ ಶಕ್ತಿ ಇದೆ, ಅವ್ರನ್ನ ಬಳಸ್ಕೊಳ್ಳಿ, ನಮ್ನ ಯಾಕೆ ಬಳಸ್ಕೊಂತ ಇದ್ರಿ? ಹೆಸರು ಸರ್? ನನ್ನ ಹೆಸರು ಬೀರಪ್ಪ ಅಂಡಿಗೆ ಅಂತ, ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿತ್ತು.